ಇದು ಜೀವನ ಬಾರಿ ಕಷ್ಟ ಐತಿ ಬಿಡ. ಎಲ್ಲಾ ಕಡೆಗೆ ಬರೀ ಫೀಲ್ಡ್ನಾಗ ಬರೀ ಸುಡೋದಾಗೈತಿ. ಬರೀ ನೀ ಸ್ಟಾರ್ ತಿನ್ನೋದ ಮಾಡ, ಜೀವನದಾಗ ಏನ ಇದು ಮಾಡ್ಬೇಡ. ಬರೀ ಸ್ಟಾರ್ ತಿನ್ನೋದು ಅದನ್ನ ತಿನ್ನೋದು ಇದಾಯ್ತು. ಯಪ್ಪ ಏನ್ ತಿಂತಿಲಿ ಏಮ್ರಿ, ನಮ್ದಂತ ಆಗೈತಿ ಮುಗ್ದೈತಿ. ನಾವೆಲ್ಲಾ ಮಾಡಿಬಿಟ್ಟಾವಿ, ನೀನೇನು ಮಾಡಿಲ್ಲಲ್ಲ. ಬುದ್ಧಿ ನಾವು ಎಷ್ಟ್ ಹೇಳ್ಬೇಕು ಅಷ್ಟ್ ಹೇಳಿದೆ. ಮತ್ ನಿನ್ನೆ ಹೆಣ್ಣು ನೋಡಕ್ ಹೋದ್ರಲ್ಲ ಏನಾಯ್ತು? ಹೋಗಿದ್ದಿಲೆ 5 ಎಕರೆ ಹೊಲ ಇರ್ಬೇಕಂತ, ಒಬ್ಬನ ಮಗ ಇರ್ಬೇಕಂತ, ಆಮೇಲೆ ತಂದೆ ತಾಯಿ ಇರ್ಬಾರ್ದಂತ. ತಂದೆ ತಾಯಿನ ಕುತ್ತಿಗೆ ಚಿಕ್ಕ ಸಾಯ್ಸಕಂತದೆ ಅವಳಲ್ಲ ಇನ್ನೊಬ್ಳು. ಪ್ರಪಂಚದಲ್ಲಿ ಎಲ್ರಿಗೂ ಅದೇ ಪ್ರಾಬ್ಲಮ್ ಬಿಡ. ಎಲ್ರು ಬೇರೆ ಅದೇ ಕೇಳ್ತಾರೆ, ದುಡ್ಡು ಬೇಕು, ವರದಕ್ಷಿಣೆ ಬೇಕು, ಅದು ಬೇಕು, ಇದು ಬೇಕು. ಅವತ್ತೊಂದ್ ಕಾಲ ಇತ್ತು, ಹೆಣ್ಣಿನ ಕಡೆದ ದುಡ್ಡು ಕೊಡ್ತಿದ್ರು. ಈಗ ಹಂಗಲ್ಲ, ಗಂಡಿನ ಕಡೆ ಕೊಡ್ಬೇಕಾಗೈತೆ. ಕೊಟ್ರು ಸಿಗಾಕತ್ತಿಲ್ಲ ಹೆಣ್ಣು, ಆ ತರ ಆಗೈತೆ. ಹಿಂಗೆ ಆಗೈತಿ. ಮುಂದೆ ಏನ್ ಮಾಡ್ಕೊಂತ ಮಾಡಿಪ್ಪ? ಅದೇ ಈ ಗೌರ್ಮೆಂಟ್ ಜಾಬ್ ಇಂದು ನೀ ನಾಳೆ ರಿಸಲ್ಟ್ ಐತೆ, ಅದು ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಒಂದ್ ವೇಳೆ ಫೇಲ್ ಆತ ಮುಗೀತ, ಅವಾಗ ಹೆಂಗ್ ಮಾಡ್ತೀಯ? ಅದನ್ನ ನಂಬ್ಕೊಂತಂದ್ರೆ ಹೆಂಗ? ಈ ನಮ್ಮಂತ್ರಿ ಏನು ಸಿಗ್ಲಿಲ್ಲ. ಅದೇ ಒಂದು ಅರ್ಥ ಆಗುತ್ತೆ ನನಗೆ. ನಾಳೆ ಏನಾಗುತ್ತೆ, ಇಷ್ಟೆಲ್ಲ ಅಟೆಂಪ್ಟ್ ಮಾಡಿ ಲಾಸ್ಟ್ ಅಟೆಂಪ್ಟ್ ಇದೆ ನಂದು. ಏಜ್ ಮುಗೀತು, ಎಲ್ಲ ಮುಗೀತು, ಅದಕ್ಕೆ ಡ್ರಾಪ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಇದು ಒಂದ್ಸರಿ ಬರೋದು ಆಗ್ಲಿಪ್ಪ, ನಮ್ಮಂತ ಆತ ಆಗ್ಲಿತ್. ನನ್ ತಲೆಂದ್ರ ಕೆಲಸ ಐತಿ, ಗೌಂಡಿ ಕೆಲ್ಸ ಮಾಡ್ಬೇಕ್ಲೇ. ಒಟ್ಟಿ ಪಾಡ ಮನೆಗಿರ್ತೀಯ. ನಾನು ಆಫೀಸರ್ ಆಗ್ಬೇಕು ಅನ್ಕೊಂಡಿಲ್ಲ. ಆಗಪ್ಪ, ನೋಡೋಣ. ಆದ್ರ ಸಾಕು, ಒಳ್ಳೇದಾಗ್ಲಿ. ನಿಮ್ಮಂತವ್ರೆಲ್ಲ ನೆಗೆಟಿವ್ ಆಗಿ ಮಾತಾಡ್ಕೊಂಡೆ ಹಿಂಗಿರೋದು. ಪಾಸಿಟಿವ್ ಆಗಿರ್ಬೇಕು ಯಾವತ್ಲೂ ಮನುಷ್ಯ. ನೋಡೋಣ, ಪಾಸಿಟಿವ್ ಅಂತಿದ್ಯಾ? ನಾವು ಎಲ್ಲ ಟ್ರೈ ಮಾಡಿ, ನಮ್ದು ಡಿಗ್ರಿ ಮುಗತಿ ತಗೊಂಡ್ ನೀವ್ ಮಾಡ್ತೀಯ. ಸರಿ, ಮುಂದೊಂದ್ ದಿನ ಗೊತ್ತಾಗತ್ತಲ್ಲ ನಾ ಆಫೀಸರ್ ಆಗಿ ಮಗ. ಆಗಪ್ಪ, ಆಗು, ಆದ್ರ ಸಾಕು, ಒಳ್ಳೇದಾಗ್ಲಿ. ಬರ್ತೇನೆ. ನಿನ್ನ ಹತ್ರ ನೆಗೆಟಿವ್ ಆಗಿರೋ ಇಷ್ಟ ಎಲ್ಲ ಬರ್ತೇನಂತ. ಇನ್ನು ಹೋಗ್ಬಂತ ಏನಂತ ಹೇಳ, ಮದ್ವೆ ಕಸಿ ಏನಾಗೈತಿ? ಇಲ್ಲಿ ಮಠ ಬಂದ್ಬಿಟ್ಟು ಇಲ್ಲಿ ಕಾಡನೆ ಬಂದ್ಬಿಟ್ಟು ಏನ್ ಮಾಡಕ್ಕೆ? ಯಾಕೆ ಇಷ್ಟಕ್ಕಂತ ಪಾಪ್ ಮಾಡಕ್ ಹೋಗ್ಬೇಡ, ಹೇಳ ಮಠ ಕೇಳ. ಮುಂಚೆ ಎಲ್ಲ ಎಷ್ಟೊಂದು ಕಟ್ಕೊಂಡು ಹೋಗ್ಕಂತ ಬಂದಂತ ಈಗ ಲಾಸ್ಟ್ ಕೊನೆ ಹಂತದಾಗ ಬಂದಾಗ ನಿಮ್ ಬಿಡ್ತಿ ಅಂತಂದ್ರ ನಿನ್ನ ಇದಕ್ಕ ಏನು ವ್ಯಾಲ್ಯೂವೇ ಇರಲ್ಲ. ಮುಂದ ಯಾರ್ಯಾರು ನೋಡ್ಬಿಟ್ಟು ನಗಂಗಾಕತಿ ಅಂತ ಇದ್ರ ಬಂದ್ಬಿಟ್ಟು ಊರ್ ಬಿಟ್ಟು ಬಂದು ಈ ಕಾಡನ್ನ ನಿಂತ್ಕೊಂಡು ಇಲ್ಲಿ ಒಬ್ಬನ ನಿಂತ್ಕೊಂಡು ಏನ್ ಅಷ್ಟಕ್ಕಂತ ಯೋಚನೆ ಮಾಡೋಂತ ಪರಿಸ್ಥಿತಿ ಏನ್ ಬಂದ್ರು ನಿನಗೆ ಡ್ರಾಪ್ ಮಾಡಕ್ ಒಂದ್ ಮಾತು ಕೇಳ. ಸರಿನಾ? ಏನಾಗಲ್ಲ, 1 ವರ್ಷ ಕಷ್ಟಪಡು, ಲೈಫ್ ಈಜಿ ಐತಿ, ಆರಾಮ್ ಮಾಡ್ಬೋದು. ಕಷ್ಟಪಟ್ಟ ರಾಗಿ ಆಕತಿ, ಸರಿನಾ? ಏನಾಗಲ್ಲ ಕಷ್ಟ, ಒಳ್ಳೇದಾಕತ್ತೆ. ಚೆನ್ನಾಗ್ ಓದ್ಕೋ, ಬ್ಯಾಕ್ ಯಾವ್ದು ಉಳಿಸ್ಕೋಬೇಡ, ಒಳ್ಳೇದಾಕತಿ. ಓಕೆನಾ? ಸರಿನಾ? ಮತ್ತೆ ಸಿಗೋಣ. ಸರಿ ಅಣ್ಣ, ಬಾಯ್. ನೋಡ್ಕೊಂಡು ಹೋಗ್ರಿ, ಕಣ್ಕಾಣಲ್ಲ ನಿಮ್ಗೆ. ಏಯ್, ಸರಿಯಾಗಿ ರೋಡ್ ಫಸ್ಟ್ ಕರೆಕ್ಟ್ ಆಗಿ ನೋಡ್ಕೊಂಡ್ ಬರೋದ್ ಕಲಿ. ನೋಡಪ್ಪಿ, ನೀನು ಯಾವ್ದನ್ನೋ ಏನೋ ವಿಚಾರ ಮಾಡ್ಕೊಂಡು ರೋಡ್ ಮಧ್ಯೆ ಬಂದಿದ್ದು ನಿನ್ ತಪ್ಪು. ನಾನ್ ರೋಡ್ ಮಧ್ಯೆ ಬಂದಿಲ್ಲ, ನಾ ಸೈಡ್ ಎಲ್ಲ ಇದ್ದೆ. ನೀವು ಬಂದಿರೋದ, ಯಾರು ಹೇಳಿದ್ದು? ನೀವು ಬಂದ್ ಇಟ್ಟಿರೋದು. ನೀವು ಕರೆಕ್ಟ್ ಆಗಿ ಬನ್ನಿ ಫಸ್ಟ್. ನೋಡು, ನನ್ಗೆ ರೂಲ್ಸ್ ಬಗ್ಗೆ ನಮ್ಗೂ ರೂಲ್ಸ್ ಬಗ್ಗೆ ಹೇಳ್ಬೇಡಿ. ರೂಲ್ಸ್ ನನ್ಗೂ ಗೊತ್ತ. ಅಣ್ಣ ನೀವ್ ಸುಮ್ನಿರೋಣ. ಬಂದ್ಬಿಟ್ಟು ನನಗೆ ಇಟ್ಬಿಟ್ಟು ಇವ್ರು ಈ ತರ ಮಾತಾಡ್ತಾ ಇದಾರೆ. ದುಡ್ಡಿದೆ ಅಂತ ಧರ್ಮ ತೋರಿಸ್ತೀರಾ? ನಾನು ಹೇಳ್ತೇನೆ, ಸರಿಯಾಗಿ ನೋಡ್ಕೊಂಡು ಫಸ್ಟ್ ರೋಡ್ ಅಲ್ಲಿ ನೀವು ಬಂದಿರೋ ಸರ್, ನಾನಲ್ಲ. ಓಡಿಯಲೇ ಇರಲಿಲ್ಲ, ನಡೆಯಲಿ ಸರ್, ಪ್ಲೀಸ್ ಹೋಗಿ ಸರ್. ಆಯ್ತು, ಹೋಗ ನೋಡ್ಕೊಂತ ಹೋಗ. ಬಹಳ ಜನ ನೋಡ್ಬಿಟ್ಟ ಹೋಗ. ಯಾಕಲೇ ದೋಸ್ತ, ಏನತ್ತೆ? ಈ ಅಟೆಂಪ್ಟ್ ಫೇಲ್ ಆಗೋಯ್ತು ಒಲೆ ನಂದು. ಊರಲ್ಲೆಲ್ಲ ಎಷ್ಟು ಬಿಲ್ಡಪ್ ಕೊಟ್ಟಿದ್ದೆ, ಪಾಸ್ ಆಗಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಊರಲ್ಲಿ ಹೆಂಗ್ ಮುಖ ತೋರ್ಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಏನತ್ತೀಗ? ಅಟೆಂಪ್ಟ್ ಕ್ಲೋಸ್ ಆಯ್ತು, ಮುಗೀತು. ಸ್ಟೇಜ್ ಮುಗೀತು, ಎಲ್ಲ ಮುಗೀತು. ಎಷ್ಟು ವರ್ಷ ಕೋಚಿಂಗ್ ತಗೊಂಡ್ ಬಂದೆ ಇದಕ್ಕೋಸ್ಕರನೇ. ಅದು ಕೋಚಿಂಗ್ ಮುಗೀತು, ಎಲ್ಲ ವೇಸ್ಟ್ ಆಗೋಯ್ತು. ಏನಾಗಲ್ಲ ಬಿಡು ದೋಸ್ತ, ಅದಕ್ಕೆ ಯಾಕೈತಿಯ? ಐತಿನ ಕೆಲಸ ಏನೋ ಬಾಳ ಅದಾವು, ಇದಷ್ಟ ಅಲ್ಲ. ಇನ್ಮೇಲೆ ಅದೇ ಈಗ ಯಾವ ಕೆಲಸ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಾವು ಏಟ್ ಓದಿದ್ವಿ ಅಂತ ನಾವು ಇಲ್ಲಿ ಮಠ ಬಂದಿಲ್ಲ. ಈಗ ನಾವು ಗೌಂಡಿ ಕೆಲಸ ಮಾಡಕತ್ತೀವಿ, ಅದನ್ನ ಯಾರು ಹೇಳ್ತಾರ? ಇನ್ನ ನಿಮ್ಮ ಹತ್ರನೇ ಕೆಲಸ ಬಂದ್ಬೇಕಂತ. ಬಾ ಬಾ, ಯಾರನ್ನ ಕೇಳಿದ ಕೆಲಸ ಇದಾಗುತ್ತೆ? ಸೇನಾಣ್ಣನ್ ಕೇಳ್ಬೇಕು. ಅವನ್ನ ಸೇನಾಣ್ಣ ಅಲ್ಲೇ ಹೋಗಿದ್ದೆ ನಾನು 1-2 ವಾರ. ಈಗ ಐತಂದ್ರ ಕೇಳ್ತೀನಿ ನಾನು. ನಾನೇ ಫೋನ್ ಮಾಡ್ತೀನಿ, ನಂಬರ್ ಐತೆ, ಫೋನ್ ಮಾಡಿ. ಫೋನ್ ಮಾಡಂಗಾರೆ. ಹಲೋ ಹಲೋ, ಎಲ್ಲಿ ಯಾಕ ಫೋನ್ ಮಾಡಿಬಿಟ್ಟಿಯ? ಕೆಲ್ಸಕ್ಕೆ ಬರ್ತಿದ್ದೆ ನಿಮ್ಮ ಹತ್ರ. ಈ ಅಟೆಂಪ್ಟ್ ಹೋಯ್ತು ಬಿಡ, ಅದಕ್ಕೆ. ಬೇಜಾರಿಗೆ ಬರ್ಪ, ನಿನ್ಗೆ ಯಾವತ್ತು ಹೇಳಿಲ್ಲ. ಏನಿಲ್ಪ, ನಮ್ಮ ಹಾ, ಈಗ ಅವ್ರ ಮನೆ ತಗ ಬರ್ಲ? ಸರಿ, ಬರ್ತಾನ ನೋಡ ಹಂಗಾರ. ಸರಿ. ಕೇಳಿದ್ರೆ ಇದಾದ ಮನಿ. ಹೌದಾ ಮನಿ ಇದು? ಮನಿನ ಬಾ ತೋರ್ಸು ಒಳಗ. ಈಗ ಡಬಲ್ ಡಿಗ್ರಿ ಐತಿಯಾ?
ಮೂವತ್ತಾಗಂಡ ಹೆಂಗ್ ಬಿಸಿ ಆಗ್ತಕ್ಕ ಹಂಗ ಲೇಬರ್ ಬಾಳ ಹೌದಾ ಪೇಮೆಂಟ್ ಕೆಲಸ ನೀಟ್ ಮಾಡ್ಬೇಕು ಕೆಲಸ ಏನೇನ್ ನಂಬಿ ಕೆಲಸ ಟೆನ್ಷನ್ ಮಾಡ್ಬೇಡಿ ನೀವು. ನಮ್ ಬಗ್ಗೆ ಗೊತ್ತೈತಿ ಹೇಳ್ರಿ. ಹೌದಾ ಕೆಲಸ ಮಾಡ್ಕೊಂಡ್ರಿ ಹುಡುಗ ಅನ್ಕಂತ ಏನಲ್ಲ ಎಲ್ಲಾರು ಮಾಡೋದಂತೇಳಿ ಕರ್ಕೊಂಡ್ ಮಾಡ್ತಾನ ಕೆಲಸ ಮಾಡಿ ಎಲ್ಲ ಬನ್ನಿ ನಾನ್ ಸ್ವಲ್ಪ ಊಟ ಮಾಡಿ ಬರ್ತಿದ್ದೆ ಆಮೇಲೆ. ಜಲ್ದಿ ಬಾರಪ್ಪ ಹೋಗಿ. ಸರಿ ನಾ ಊಟ ಮಾಡಿ ಬರ್ತಾನಂತ. ಇಲ್ಲ ದೌಡ್ ಬರ್ತಾನೆ. ಸರಿ ಎಲ್ಲಿದ್ಯೋ ಜಾನ್ಸಿನ ಬಂದ್ರಿ ಬಾರ ಇಲ್ಲಿ ಬಾ ಇಲ್ಲಿ. ನನ್ನ ಮಗ ಇವತ್ತು ಸೆಕೆಂಡ್ ಪಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾನ. ಗುಡ್ ನ್ಯೂಸ್ ಅಲ್ರಿ. ದುಡ್ಡು ಸ್ವಲ್ಪ ತುಂಬಾ ಸಂತೋಷ ಆಯ್ತು ನಮಗೆಲ್ಲ. ಮತ್ತೇನ್ರ ಸ್ವೀಟ್ ತಂದಾನು ಸೀಟ್ ತಂದೆ ತಗೋ. ಇದನ್ ಕುಡಿದಿರಲ್ರಿ? ಕೇಳ ಏನಾಗಲ್ಲ ಸೀಡ್ಕಿಂತ ದೊಡ್ಡದ ಅಚ್ಚೆ ಅಚ್ಚೆ ಏನಾಗಲ್ಲ. ಇರ್ಲಿ ಬಿಡ್ರಿ ಕಣಕಣದಲ್ಲಿ ಕೇಸರಿ. ಇದು ನಮ್ಮ ಮಗನ ಹಚ್ಬೇಕಂತ ಏನ್ ಮಾಡ್ಸಿದ್ರ ಚಂದ. ಸಾವ್ಕಾರ ನಮ್ ಕೇಳಿದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲೂ ಡಿಗ್ರಿ ಮಾಡಿ ಬದ್ಬಾ ಸುಳ ಮಗ ಅದಿ ನೀನು. ನಿನ್ ಕೇಳ ನಾ ಕೇಳ್ಬಿಟ್ಟು ಅಲ್ಲಿ ಅವನೇ ಕಟ್ತಿ ಬ್ಯಾಡ್ ಬಿಡಲ್ಲ ಅವನ. ಸಾವ್ಕಾರ ಡಬಲ್ ಡಿಗ್ರಿ ಮಾಡ್ಯಾನ್ರಿ ಇವ್ನ್ ಕೇಳ್ರಿ. ಅಯ್ಯೋ ಅಲ್ಲಿ ನನ್ ಕಾಲ್ ಕೆಲ್ಸಕ್ಕೆ ಚಿಂತಾರ ಬರ್ತಿರ್ಲಿ ನೀವು ಹಂಗಾದ್ರ. ಸರಿಪಾ ನಿಮ್ ಹುಡ್ಗ ಫೋನ್ ಹಚ್ಚ ನಾನ್ ಬರ್ತಾನೆ ಸ್ವಲ್ಪ ಕಾಲ ಹೋಗ್ಬರ್ತಾನೆ. ಹೋಗಿ ಸ್ವಲ್ಪ ಪೇಮೆಂಟ್ ಅದು ಏನದ ಇಸ್ಕೊಂಡ್ ಬರ್ತಾನ ಹಂಗಾದ್ರ. ಸರಿ ಅಲ್ಲೇ ಆಯ್ತು ಸಾವ್ಕಾರ. ಕರೆಕ್ಟ್ ಮಾಡಿರೋ ಕೆಲ್ಸನ. ಆಯ್ತು ಸಾವ್ಕಾರ ಆಯ್ತು. ಏನಣ್ಣ ಎಸ್ ಸರ್. ನಾನು ಬಂದ ಸೆಲೆಕ್ಟ್ ಹೊಡ್ರಿ ಒಂದ. ತಮಾಷೆ ಮಾಡೋದು. ಅಲ್ಲಿ ನಿಮ್ ಫ್ರೆಂಡ್ ಅದ ನೋಡಿ ಸರ್. ಹೋಗಿ ಸರ್ ನಿಮ್ ಫ್ರೆಂಡ್ ಚೆನ್ನಾಗಿರಲ್ಲ ಇಲ್ಲಿಗೆ. ಹೋಗಿ ಸರ್ ಮಾಡೋದ್ರಿ. ಸೆಲ್ಫಿ ಬಿಡಿ ಕೊಡ್ರಿ ಅಣ್ಣಗ ಎಲ್ರು ನೋಡಿ ತಗೊಂಬರ್ಲಿ. ಹೋಗಿ ಸರ್. ಏನಣ್ಣ ಬರಬಂತು ಅಂದ್ರೆ ತಗೊಂಬರಿ ಹೋಗಿ ಹೊರ ಏನ್ ಬಿಡುದು ನಾನ ನಿನಗೆಲ್ಲ ಬುದ್ಧಿವಾದ ಹೇಳಿ ಈಗ ನಾನಾ ಕೆಲಸ ಮಾಡಕ್ಕಾಗಲ್ಲ ಪರಿಸ್ಥಿತಿ ಹಿಂಗ. ಬಾ ಬಾ ಕೆಲ್ಸ ಏ ಕುದಂಗಿಲ್ಲಪ್ಪ ಕೆಲ್ಸ ಮಾಡಪ್ಪ. ಆಫೀಸರ್ ಅಲ್ಲ ನೀನು. ಎಂಡಿ ಹಾಕಿ ಏ ಎಂಡಿ ಅಲ್ಲಿಲ್ಲ ಲೇ ಇಲ್ಲ ನೋಡಿ ಎಂಡಿದಿ ಇವು ಎಂಡಿ ಯಾರು ಕೊಡ್ಬೇಕಾರೆ ಇಲ್ಲ ತಮ್ಮನಿ ಎಂಡಿ ಹೊರಪ್ಪ ಅಲ್ಲಿ ಒಳಗೆ ಹಾಕಪ್ಪ. ಸರಿ ಕೊಡ್ಬೇಕಾ? ಸರಿ ತಗೊಂಡ್ ಬನ್ನಿ ಬೇಗ. ದೊಡ್ಡ ಆಫೀಸ್ ಅಲ್ಲಿ ಇದೆ ಅದಕ್ಕೆ ಎಂಟು ಏನ್ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ತೀರಿ. ಎತ್ಬೇಕಪ್ಪ. ಯಪ್ಪ ದೇವ್ರೆ ಎಷ್ಟ್ ಕಷ್ಟಪಟ್ಟು ಹೋಗಿದ್ರೆ ಇದೆ. ಹೋಗಿ ಏನ ಸಾಕ್ತೀನಿ ಸರ್. ಈ ಕುಮಾರಣ್ಣ ಬಂದ್ರೆ ಬೈತಾನ. ಬೇಗ ಹಾಕಪ್ಪ. ಆಯ್ತು ಸಾವ್ಕಾರ ಬಿಡ್ಸಿ ಮಗ ಎಷ್ಟತ್ತಾರ ಬರ್ಲಿಲ್ಲ ಇವನು. ಸರಿ ಹೋಗಿ ನೋಡ್ಕೊಂಬರ್ತಾನೆ ಅವನು. ಏನ್ ಮಾಡಕ್ತಿಲ್ಲ ಇಲ್ಲಿ ಬಿಡ್ಬೇಕೇನಂದ್ರೆ ಯಾರಿಗೆ ನಿಮಗೆ ಸೌಕರ್ಯ ಹೇಳ್ಬಿಡು ಮತ್ತೆ. ಏನ್ ಮಾಡಂತಾರೆ ಸಕರ ಹುನ್ರಿ ಮದಕ್ಕೆ ಮತ್ತೆ ಏನ್ ಮಾಡಂತಾನೆ ಹೌದಲ್ಲಿ ಕೆಲಸ ಮಾಡೋದ್ ಬಿಟ್ಟೆ. ಸೌಕರ ಇವನ ದಿಲೀಪ ಅಕ್ಕಲ್ಲಿ ಮೊದಲ ತಲೆ ಓಡ್ತದಂತ ಇವನ ಹೇಳಿದ್ರಿ ಸಕರ ಇವನ ಬರ ಇಲ್ಲಿ. ಏನ್ ಮಾಡಂತಾರ ಎಂತ ಕರ್ಕೊಂಡ್ ಬಂದಿ ಏನ್ ಇವ್ರು ಏನ್ ಮಾಡಂತಾರ ನೋಡಿಲ್ಲ ಅವ್ರ. ಮಕ್ಳ ನಂದು ಬಯಸ್ತಿರ್ಲಿ. ಅಲ್ಲೋ ನಿನ್ ಏನ್ ಹೇಳೈತೆ ನಾ ಇಲ್ದಾಗ ಎಲ್ಲಾ ಮೆಸೇಜ್ ತಾನ ನೀನ್ ಒಪ್ಸದಪ್ಪ. ಅವ್ರ ಏನ್ ಮಾಡ್ತಾರ ಏನೋದೆಲ್ಲ ನೀನ್ ನೋಡ್ಕೊಂಡ್ಬಿಟ್ಟ. ಇನ್ ನೋಡಿ ಮೊದಲ ಒಂದಾರಲ್ಲಿ ಮಾಡ್ತಾರ ಸೌಕರ ಏನ ಮಿಸ್ತ್ರಿ ನಾನಲ್ರಿ ಇವನು. ಕೆಲಸ ಮಾಡ್ಬೇಡ್ರಿ ಮನೆಗ್ ನೀವು ಮಡಿಕರ್ಲಿ. ಮಿಸ್ತ್ರಿ ಇವನ ಹೇಳಿದ್ರಿ ನಮ್ಗೆ ಮೊದಕ್ಕೆ ತಲೆ ಹೊಡ್ತದಂತ ನೀವನ ಹೇಳಿದ್ರಿ ನನಗೆ. ಇವನ ಹೇಳಿದ್ರಿ ಮುದಕ್ಕೆ ತಲೆ ಹೊಡ್ದತ್ತೇನ್ಲೆ ಇವನ ಹೇಳಿದ್ರಿ ನನಗೆ.
ನಿಮ್ ಕೆಲಸ ಆಗತ್ರಿ ನಮ್ ಕೂಡ ನಮ್ಗ್ ಬೇಸರಿ ಪೇಮೆಂಟ್ ಕೊಡ್ಬೇಕ್ರಿ. ಇಲ್ ತಗರಿ ಸೌಕರ್ಯ ಬಿಟ್ಟು ಬಯಸಂಗಲ್ಲ. ಅವ್ನು ನುಡಿಯ ನಮ್ ಇವನು ಡಿಗ್ರಿ ಮುಗಿಸ್ಕೊಂಡ್ ಕರ್ಕೊಂಬಂದಿ ಅವನು ಎಲ್ಲ ಹೋಗಿ ನಿರ್ಗಂಧ ಆಗ್ಬಿಟ್ಟು ಇಲ್ ತಗರಿ ಸೌಕರ್ಯ ಒಂದ್ಸರಿ ತಪ್ಪಾಗೈತಿ ಇಪ್ಪಟ್ಟು ಹಾಕಿನಂಗಲ್ಲ. ಮಾಡ್ರಿ ಇಲ್ಲಿ ತಾರಿ ಸಕರ ಮಾಡ್ತಾರ. ಏನ್ ಮಾಡ್ತಾರೋ ಜನ ಮಾಡಿ ಎಲ್ಲಿ ಬಂದಾರ ಎಷ್ಟ್ ಕೆಲಸ ಐತಿ ನೋಡಲ್ ಬಡ್ಡಿ ಕೆಲಸ ಬಿಟ್ಟು ಅರ್ಧ ಕೆಲಸ ಮಾಡಿ ಬಿಟ್ಟು ಬಂದಾರ. ಸೌಕರ್ಯ ತಪ್ಪಾಗೈತಿ ಕೆಲಸ ಏನ್ ತಪ್ಪಾಗೈತಿರ್ಲಿ ನೀವು ಎದ್ ಬಂದ್ರಿ ನೀವು ತಪ್ಪಾಗೈತಿ. ಆಯ್ತಾಯ್ತು ಟೈಮ್ ಆಯ್ತು ಹೆಸರಿ ಕಡೆ ಹೋಗಿ ಕೆಸ್ಕೊಂಡು ಹೋಗೋಣ ಬರ್ರಿ ಬರ್ರಿ ಪೇಮೆಂಟ್ ಕೊಡ್ತಾ ಬರ್ರಿ ಸರ ಇವ್ರಿಗೆ ಪೇಮೆಂಟ್ ರೀ. ಹೌದಾ ಬರ್ರಿ ಅದೇನ ಬಿಲ್ ಏನೋ ಆಗಿಲ್ಲ ನಾವು ಅಂತ ನಮ್ ಸರ್ಕಾರ ಹೋಗಿ ಅದೇನೇ ಆಫೀಸ್ ಹೋಗಿ ಅಲ್ರಿ ಸರ ಬಿಲ್ ಪಲ್ಲು ಬಿಡ್ರಿ ಇವ್ ಗೌರ್ಮೆಂಟ್ ಕೆಲಸದ ಹಣೆ ಬರ್ನ ಇಟ್ಟ ನಾವು ದುಡ್ಕೊಂಡ್ ತಿನ್ನಾರ ಆ ಬಿಲ್ ಪಲ್ಲು ನಮಗ್ ತೋರ್ಸಕ್ ಹೋಗ್ಬಿಡ್ರಿ. ಈಗ ಹೆಣ್ಮಕ್ಳಿಗೆ 2,000 ಹಾಕಕತ್ತಾರ ಅದಕ್ಕ ಎಲ್ಲರಿಗೂ ಕಷ್ಟ ಆಗೈತಿ ಅಂತ ನಿಮಗ್ ಕಷ್ಟ ಆಗೈತಿ ಅಂತ ನಾವ್ ಬಿಟ್ರ ನಮ್ ಮಂತ್ಯ ನಡೆಯಂಗಲ್ರಿ. ಅದಕ್ಕ ಪೇಮೆಂಟ್ ಕೊಟ್ಟು ನೋಡ್ರಿ. ಈಗ ಅವ್ರಷ್ಟು ಪಾಪ ನಮ್ ಸಲುವಾಗಿ ಏನು ಕಾಯಕತ್ತಾರ್ರಿ. ನಡ್ರಿ ಅದು ಸರ್ ತಲ್ಲಿ ಭೇಟಿ ಆಗ್ರಿ. ಆಯ್ತು ಬರ್ರಿ ಹೋಗ್ಬಿಟ್ಟು ಹೋಗಿ ಭೇಟಿ ಮಾಡೋಣ ನಡ್ರಿ ಎಲ್ಲಿ ಸರ ನಾನು ನಮ್ಮ ಹೆಚ್ಚು ಬರುವಂತ ಸರ ಪೇಮೆಂಟ್ ಮಾಡಕ್ ಸರ. ಹೌದು ಸರ ಮಂಚ ಇದೆ ಸರ. ಹಾ ಬರೋದು ಸರ್ ಹೋಗ್ಬಾರ್ದು. ನೀವಿಬ್ರು ನಿಮ್ಮೆಲ್ಲ ರೇಖರ ಬರೀ ಸಬ್ಸಾಗಿ ಬರೀ ಇವ್ರು ಯಾರು ಕೆಲ್ಸಕ್ಕೆ ಬರ್ತಾರೆ ಸರ್. ಕೆಲಸ ಬರ್ತಾರ ಸರ್. ಹಿಂದೆ ಒಂದ್ಸಾರಿ ಸಿಕ್ಕಿದ್ರಲ್ಲ ಇವ್ರಿಬ್ರು ಸರ ಅವರು ಸಾರಿ ಕಲ್ತು ಬಾಳ ಇದಾಗಿ ಏನಿಲ್ಲ ಇವನೇನ್ ಆಗ್ಬಿಡ್ತಾನೆ ಅಂತ ಹೇಳಿ ಹೋಗಿದ್ದ. ಇರವ್ರಿ ಎಲ್ಲ ಬಂದಾಗ ಮಾತಾಡ್ದಂತ ಸುಳ್ಳಲ್ಲ ಪಾಪ ಏನ್ ಬರ್ತಾನ್ರಿ ಇದ್ರಿ ನೀವ್ ಐತರ ಜೊತೆಲಿ ಅವತ್ತೇನೇನಾದ್ರು ಮಾತಾಡಿದವನು ಪರಿಸ್ಥಿತಿ ಹಂಗ ಏನ್ ನೋಡದ್ರಿ ಎಲ್ಲ ಹೊಟ್ಟೆ ಪಾಡಿ ಹೇಳ್ತಾ ಇರೋದು ಮೆಸ್ತ್ರಿ ಕೇಳ್ರಿ ಇಲ್ಲಿ. ಈಗ ಅವ್ರ ಪಾಪ ನಾನು ಓದಿದಾರ ಅಂತ ನಾನು ಅದು ಈ ಕೆಲಸ ಬಂದಾರ ಅಂತ ಹೇಳ್ತಾ ಇಲ್ಲ. ಬಟ್ ಅವತ್ ನಾನೇನೋ ಸಾಧಿಸ್ಬಿಡ್ತೇನೆ ಕಿತ್ತಾಕ್ಬಿಡ್ತೇನೆ ಗುಡ್ಡೆ ಹಾಕ್ಬಿಡ್ತೇನೆ ಅಂತ ಏನೇನೋ ಮಾತಾಡಿದ್ದ. ನೋಡಪ್ಪ ಓದು ಅನ್ನೋದು ಈ ಸಮಾಜದಲ್ಲಿ ನಾವ್ ಹೆಂಗ್ ಬದುಕಬೇಕು ಹೆಂಗ್ ಜೀವನ ಮಾಡ್ಬೇಕು ಅನ್ನೋದನ್ನ ಕಲಿಯೋಕೋಸ್ಕರ ಅಷ್ಟೇ ಓದೋದು. ಓದ್ರಿಗೆಲ್ಲ ಕೆಲಸ ಕೊಡ್ತಾರಂತ ಗವರ್ಮೆಂಟ್ ಏನೋ ರೂಲ್ಸ್ ಮಾಡಿದ್ದಾನ? ಒಂದ್ ವರ್ಷ ಅಪ್ಲಿಕೇಶನ್ ಕರೆದ್ರೆ 10 ಲಕ್ಷ 20 ಲಕ್ಷ ಹಾಕಿರ್ತಾರೆ. ಎಲ್ರಿಗೂ ಜಾಬ್ ಸಿಕ್ಬಿಡ್ತದ? ಮಾಡೋ ಕೆಲಸನ ನಿಯತ್ತಾಗಿ ನೀ ಎಲ್ಲಿ ಮಾಡ್ತೀವಿ ಅಲ್ಲೇ ನಿಯತ್ತಾಗಿ ಮಾಡಿದ್ರೆ ನಿನ್ಗೆ ಅದ್ರ ಫಲ ಸಿಗುತ್ತೆ. ಇವತ್ತು ಓದಿರೋರು ಎಲ್ಲರೂ ದೊಡ್ಡ ದೊಡ್ಡ ನೌಕರಿ ಇದಾರ ಇಲ್ಲ? ಇವ್ರು 4ನೇ ಕ್ಲಾಸ್ ಇವಾಗ ಕೆಲಸ ಮಾಡ್ತಲ್ವಾ? ನೀವೆಲ್ಲ ಏನ್ ಮುಗಿಸಿದಾರ? ನೀವೆಲ್ಲ ಏನ್ ಮುಗಿಸಿದ್ರ? ಡಿಗ್ರಿ ಮುಗಿಸಿದಿರಾ? 4ನೇ ಕ್ಲಾಸ್ ಮಾಡ್ದ ಮಾತ್ರ ಕೆಲ್ಸಕ್ಕೆ ಬಂದಿದ್ದೀರಾ? ಇರ್ಲಿ ಬಿಡಿ ಸರ್. ನಮ್ಮ ಜೀವನ ಕಟ್ಟಿಕೊಳಕ್ ಒಂದು ಮಾಪನ ಆಗ್ಬೇಕಷ್ಟೇ ಅದು. ನೋಡಪ್ಪ ಬರೀ ಗೌರ್ಮೆಂಟ್ ಜಾಬ್ ಅಂದ್ರೆ ಗೌರ್ಮೆಂಟ್ ಜಾಬ್ ಮಾಡ್ತಾರಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರ ಅಂತ ಗೊತ್ತಾ ನಿಮ್ಗೆ? ನಾಳೆ ದಿನ ಎಲ್ಲಿಗಾರ ಟ್ರಾನ್ಸ್ಫರ್ ಆಗಿ ಹೋದ್ರೆ ತಂದೆ ತಾಯಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅದೆಲ್ಲೋ ನೀರು ಇಲ್ಲದಿರೋ ಜಾಗಕ್ಕೆ ಹೋಗಿ ಜೀವನ ಮಾಡ್ಬೇಕು. ಅದು ಬದಲಾಗ್ಬಿಡು ಬರೀ ಜಾಬ್ ನೀನ್ ಪ್ರಯತ್ನ ಮಾಡ್ತಿದ್ದೆ ಮಾಡು. ಕೊನೆಗೆ ಆಗಿಲ್ಲ ಅಂದಾಗ ಅವಾಗ ನಿರಾಶೆ ಆಗೋಕ್ಕಿಂತ ಇವಂದ ಜಾಬ್ ಮಾಡು, ಯಾವ್ದೋ ಒಂದು ಬಿಸ್ನೆಸ್ ಮಾಡು. ನೀವು ಓನ ಬಿಸ್ನೆಸ್ ಮಾಡು. ಅದಕ್ಕೆ ಏನೋ ಸಪೋರ್ಟ್ ಬೇಕಂದ್ರೆ ಅವ್ರಿಗೆ ಏನೋ ಸಪೋರ್ಟ್ ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೇವೆ. ಹೋದ್ರೆ ಹುಡುಗರು ಏನಾರ ಅವ್ರು ಕಲೆಕ್ಟ್ ತಗೊಂಡು ಅವ್ರ ಬಗ್ಗೆ ಏನಾರ ಸಪೋರ್ಟ್ ಬೇಕಾದ್ರೆ ನಮ್ ಹೇಳಿ ನಾವು ಮಾಡಿಸ್ತೇವೆ. ಹಂಗೇನ್ರಿ ಹೆಲ್ಪ್ ಮಾಡ್ರಿ. ಯಾಕಂದ್ರ ಅವು ಹುಡುಗರು ಸಾಲಿ ಕಲ್ತವ್ರಿ. ಸಾಲಿ ಕಲ್ತು ನೌಕರಿ ಸಿಗ್ಲಿಲ್ಕ ಅಡಿಗೆ ನಮ್ಮ ಹತ್ರ ಕೆಲಸ ಮಾಡಕತ್ತಾರ್ರಿ ಪಾಪ. ಏನಾರ ನಿಮ್ ಮತ್ತೆ ಸಹಾಯ ಆಗತ್ತಂದ್ರ ಒಂದ್ ಹೆಲ್ಪ್ ಆಗತ್ತಂದ್ರ ಹೆಲ್ಪ್ ಮಾಡ್ರಿ ಪಾಪ. ಚೆನ್ನಾಗಿದ್ರೆ ಸಾಕ್ರಿ ನಮಗೇನದೇನು ಏನಣ್ಣ ಈ ತರ ಎಲ್ಲ ಆಗೋಯ್ತಲ್ಲ ಲೈಫ್ ಎಲ್ಲಾರು ಕೊಟ್ಟಾಗ ಒಂದ್ ಮಾತು ಅನ್ಕೊಳ್ಳೋವತ್ ಮುಂಚೆ ಏನ್ ಮಾಡಕ್ಕಾಗಲ್ಲ. ಲೈಫ್ ಇದೇ ತರ ಇರೋಲ್ಲ, ಚೇಂಜ್ ಆಗ್ತಾ ಇರ್ತೈತಿ. ಇವತ್ತು ಸಾವುಕಾರ ಅನ್ನೋ ಜನ್ಮದಲ್ಲಿ ಅವನ ಅವತ್ತ ಮಾತಾಡಿರ್ಬೋದು, ಇಲ್ಲ ಅಂತಲ್ಲ. ನಾವು ಕಷ್ಟಪಟ್ಟು ಎಲ್ಲ ಓದಿದ್ವಿ ಮಾಡಿದ್ವಿ, ಅದನ್ನೆಲ್ಲ ಬಿಟ್ಟು ತಿರ್ಗಾ ಗೌಂಡಿ ಕೆಲ್ಸನೂ ಮಾಡಾಯ್ತು, ಎಲ್ಲದಾಯ್ತು. ಹಿಂಗಂತಂದ್ಬಿಟ್ಟು ಬರೀ ಇದೇ ಕೆಲ್ಸದಾಗ ನಾವ್ ಇದ್ಗಂತಂದ್ರೆ ಆಗಲ್ಲ. ಸರಿನಾ? ಏನಾದ್ರು ಒಂದು ಚೇಂಜಸ್ ಮಾಡ್ಲೇಬೇಕು, ಇದಕ್ಕಂತ ಶ್ರಮ ಪಡ್ಲೇಬೇಕಾಗತ್ತಿ. ಅವ್ರು ಹೇಳಿದ್ದೆ ಕರೆಕ್ಟ್ ಅಣ್ಣ. ನಾವು ಹಿಂಗೆ ಇನ್ನೊಬ್ರ ಹತ್ರ ಕೆಲಸ ಮಾಡ್ಕೊಂತಿದ್ರೆ ಲೇಬರ್ಸ್ ಆಗಿ ಇರ್ತೀವಿ. ನಾವ ಓನಾಗಿ ಏನಾದ್ರು ಸ್ಟಾರ್ಟ್ ಮಾಡೋಣ. ನಮ್ಮಂತವ್ರಿಗೆಲ್ಲ ಸರ್ಕಾರಿ ಕೆಲಸ ಅಲ್ಲ ಕಣ. ಇರೋ ವರ್ಷನ ಯಾವ ಕೆಲಸ ಆದ್ರೂ ಸರಿ ಮಾಡ್ಕೊಂಡು ಹೋಗೋಣ. ಹಿಂಗೆ